Hello everyone, welcome to our YouTube ಚಾನಲ್ ಮನ್ವಿಕಾ ಕ್ರಿಯೇಷನ್. ಫ್ರೆಂಡ್ಸ್, ನಾವಿವತ್ತು ಬಿಗಿನರ್ಸ್ಗೆ ಕ್ರೋಶ ಕುಚ್ಚು ಹಾಕೋಕ್ಕೆ ಫಸ್ಟ್ ಯಾವ ಥರ ಸ್ಯಾರಿಗೆ ಲಾಕ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಕುಚ್ಚು ಚೈನ್ ಹಾಕಬೇಕು ಅಂದರೆ ಫಸ್ಟ್ ಸ್ಯಾರಿಗೆ ಲಾಕ್ ಮಾಡಬೇಕು ಅಂತಾರೆ. ಇದಕ್ಕೆ ನೀಡಲ್ ನಂಬರ್ 10 0.75 ಈ ಥರ ಇರುತ್ತೆ ನೋಡಿ. ಈ ಥರ ಕ್ರೋಶ ನೀಡಲ್ನ ಇದು 10 ನಂಬರ್ ಸೂಜಿ, ಇದು 0.75. ಇದು ಸ್ಯಾರಿ ಕುಚ್ಚಕ್ಕೆಲ್ಲ ಇದನ್ನೇ ಯೂಸ್ ಮಾಡೋದು. ಮತ್ತು ಇದಕ್ಕೆ 6 ಎಳೆ ದಾರ ಬೇಕು. 6 ಎಳೆ ದಾರ ಫಸ್ಟು ಮೇನ್ ಬೇಸಿಕ್ ಚೈನ್ ಹಾಕೋಕ್ಕೆ ನಾವು ಹೇಳ್ತಾ ಇರೋದು. ಸೊ 6 ಎಳೆ ದಾರ ಈ ಥರ ಥ್ರೆಡ್ಡಿ ಸುತ್ಕೋಬೇಕು. 6 ಎಳೆ ದಾರ ಮಾಡಿಕೊಂಡು ಫಸ್ಟು ಗಂಟು ಹಾಕ್ಬೇಕು. ಇದಿಷ್ಟು 6 ಎಳೆ ದಾರ ಸುತ್ತಕೊಂಡು ಗಂಟು ಹಾಕಬೇಕು. ಮೇನಾಗಿ ನೋಡಿ, ಈ ಥರ ಕೈಯಲ್ಲಿ ಸುತ್ತಕೊಂಡು ಹಂಗೆ ಸಿಂಪಲಾಗಿ ಒಳಗಿಂದ ದಾರ ಎಳ್ಕೊಂಡ್ರೆ ಒಂದು ಚಿಕ್ಕದು ಗಂಟಾಗುತ್ತೆ. ನೆಕ್ಸ್ಟು ಅದು ಇನ್ನೊಂದು ಗಟ್ಟಿಯಾಗಿ ಸ್ವಲ್ಪ ದಪ್ಪದಾಗಿರಲಿ ಅಂತ ಇನ್ನೊಂದು ಗಂಟು ಹಾಕ್ಕೊಂಡು ಫಸ್ಟ್ ಅದನ್ನ ಗಟ್ಟಿ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ತೋರಿಸ್ತೀನಿ. ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಫಸ್ಟು ಲೆಫ್ಟ್ ಫಿಂಗರ್ಗೆ ಈ ಥರ ಸುತ್ಕೋಬೇಕು. ಸುತ್ಕೊಂಡು ರೈಟ್ ಫಿಂಗರಲ್ಲಿ ಕ್ರೋಶ ಕಡ್ನ ಇಟ್ಕೋಬೇಕು. ಇಟ್ಕೊಂಡು ನೋಡಿ, ಈ ಥರ ಫಿಂಗರಲ್ಲಿ ಸ್ಯಾರಿಗೆ ಫಸ್ಟು ಸ್ಯಾರಿನ ಈ ಥರ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಹಿಂದ್ಗಡೆ ದಾರಾನ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಥರ ಲಾಕ್ ಮಾಡಿಕೊಂಡು ಹಿಂದ್ಗಡೆಯಿಂದ ಲಾಕ್ ಮಾಡ್ಕೊಂಡು ಕ್ರೋಶ ಕಡ್ಡಿಯಿಂದ ಫಸ್ಟು ಒಳಗಡೆ ಸೀರೆಗೆ ಲಾಕ್ ಮಾಡಿ ಹೋಗಿ ದಾರ ಸುತ್ತಕೊಂಡು ಬರಬೇಕು. ಫಸ್ಟು ಮೇನ್ ಇದು ಇಂಪಾರ್ಟೆಂಟ್. ಎಲ್ಲ ಕುಚ್ಚು ಹಾಕಬೇಕು ಅಂದರೆ ಫಸ್ಟು ಲಾಕ್ ಮಾಡೋದು ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಈ ಥರ ದಾರ ತೊಗೊಂಡು ಸೂಜಿ ಮೇಲಿಂದ ಈ ಥರ ದಾರ ತೊಗೊಂಡು ದಾರ ಎಳ್ಕೊಂಡು ಫಸ್ಟು ಮೆಲ್ಲಕ್ಕೆ ಇದು ಫಸ್ಟು ಇದು ಲಾಕು. ಮತ್ತೆ ಏನು ಮಾಡಬೇಕು, ಪಕ್ಕದಲ್ಲೇ ಹಾಕಿ ಸೂಜಿ ಹಾಕಿ ಮತ್ತೆ ಇನ್ನೊಂದು ಸಲ ದಾರ ಎಳ್ಕೊಂಬಂದು ಈ ಥರ ಮೆಲ್ಲಕ್ಕೆ ಸ್ಲೋಗೆ ಮಾಡಿ ಎಳ್ಕೊಂಬಂದು ಅಲ್ಲಿ 2 ಇರುತ್ತೆ ಚೈನು. 2 ಚೈನ್ ಒಳಗಿಂದ ಆ ದಾರಾನ ಎಳ್ಕೋಬೇಕು. ಈ ಥರ ಎಳ್ಕೊಂಡಾಗ ಇದು ಲಾಕ್ ಆಗುತ್ತೆ. ಇವಾಗ ಚೈನ್ ಹಾಕೋದು ನೋಡಿ, ಈ ಥರ ಆ ಒಂದು ಎಳೆಯಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಥರ ಚೈನ್ ಹಾಕ್ಕೊತ ಹೋಗಬೇಕು. ಅದೇನು ಲೆಫ್ಟ್ ಫಿಂಗರಲ್ಲಿ ಇರುತ್ತಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಸ್ವಲ್ಪ ಲೂಸ್ ಮಾಡ್ಕೊತ ಇಲ್ಲಿ ಎಳ್ಕೊತ ಹೋಗಬೇಕು. ಈ ಥರ ಚೈನ್ ಹಾಕ್ಕೊಂಡು ಸ್ಯಾರಿ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ನೀಡಲ್ ಇಟ್ಟು ಲಾಕ್ ಮಾಡಿ ಮತ್ತೆ ಹೋಗಿ ದಾರನ ತೊಗೊಂಡು ಬಂದು ಅಲ್ಲಿ 2 ಎಳೆ ಆಗುತ್ತೆ, 2 ಚೈನ್ ಆಗುತ್ತೆ. ಆವಾಗ ಅಲ್ಲಿ ಮತ್ತೆ ಸೂಜಿಯಿಂದ ದಾರ ಸುತ್ತಕೊಂಡು ಅವೆರಡರೂ ಒಳಗಿಂದ ತೊಗೊಂಬರ್ಬೇಕು. ತೊಗೊಂಬಂದಾಗ ಅಲ್ಲಿ ಒಂದು ಇದು ಚೈನ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಮತ್ತು ಅಲ್ಲಿ ಒಳಗಡೆಯಿಂದ ದಾರ ಎಳ್ಕೊಂಬಂದು ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊತ ದಾರ ಎಳ್ಕೊಂಬಂದು ಮತ್ತೆ ಅಗೇನ್ ಚೈನ್ ಮಾಡೋದು. ತುಂಬ ಟೈಟಾಗಿಯೂ ಇರಬಾರ್ದು, ತುಂಬ ಲೂಸಾಗಿಯೂ ಇರಬಾರ್ದು. ಅದು ನಿಮ್ಮ ಬ್ಯಾಲೆನ್ಸ್ ಗೊತ್ತಾಗುತ್ತಾ ಹೋಗುತ್ತದು. ಈ ಥರ ಚೈನ್ ಹಾಕ್ಕೊತ ಹೋಗಿ ಮತ್ತೆ 5 ಚೈನ್ ಆದಮೇಲೆ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ ಥರ ಹಾಕಿ ಲಾಕ್ ಮಾಡಬೇಕು. ಅಗೇನ್ ಮತ್ತೆ ಇಲ್ಲೊಂದು 2 ಚೈನ್ ಆಗುತ್ತೆ. ಮತ್ತೆ ದಾರ ಸುತ್ಕೊಂಬಂದು ಅಲ್ಲೊಂದು ಲಾಕ್ ಮಾಡಬೇಕು. ಈ ಥರ ಚೈನ್ ಮಾಡ್ಕೊತ ಬೇಸಿಕ್ ಚೈನ್ ಮಾಡ್ಕೊತ ಹೋಗಬೇಕು. ಇದೇ ಥರ ಮಾಡ್ಕೊತ ಈ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊತ ಈ ಥರ ಚೈನ್ ಮಾಡ್ಕೊತ ಹೋಗಬೇಕು. ಇದು ಬೇಸ್ ಲೈನ್. ಎಲ್ಲ ಸ್ಯಾರಿಗೂ ಆರ್ಚ್ ಹಾಕ್ತೀವಿ ಅಂದರೆ ಇದು ಬೇಸ್ ಲೈನು. ಮತ್ತು ಸ್ಯಾರಿಗೆ ಎಲ್ಲಿ ಬರುತ್ತೋ ನೋಡಿಕೊಂಡು ಅಲ್ಲೇ ಲಾಕ್ ಮಾಡಿಕೊಂಡು ಅಗೇನ್ ಅದನ್ನ ಲಾಕ್ ಮಾಡಬೇಕು. ಮತ್ತು 6 ಚೈನ್ ಹಾಕ್ತೀವಿ ಅಂತಂದರೆ ಅದು ಯಾವ ಥರ ಅಂತ ತೋರಿಸ್ತೀನಿ. 3, 4, 5 ಚೈನ್ ಆಯಿತು. 5 ಚೈನ್ ಆದಮೇಲೆ ಸೊ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಅಲ್ಲಿಂದ ಸ್ವಲ್ಪ ಒಂದು ಚೈನ್ ಒಳಗಡೆ ತೊಗೋಬೇಕು.
ಒಂದು ಚೈನ್ ಒಳಗಡೆ ಒಂದು ಸ್ವಲ್ಪ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ ಅಲ್ಲಿ ಆರ್ಚ್ ಡಿಸೈನ್ ನಾವು ಹಾಕ್ಕಂತೀವಲ್ಲ ಅದಕ್ಕೆ ಇದು ಬೇಸ್ ಲೈನ್. ಇದು ಆರ್ಚ್ ಹಾಕ್ತೀವಲ್ಲ ಅದಕ್ಕೆ ಒಂದು ಸ್ಟೆಪ್ ಒಂದು ಚೈನ್ ಒಳಗಡೆ ತೊಗೋಬೇಕು. ಸ್ವಲ್ಪ ಆರ್ಚ್ ಥರ ಕಾಣಿಸುತ್ತದೆ, ಈ ಥರ ಆರ್ಚ್ ಥರ ಕಾಣಿಸುತ್ತೆ ನೋಡಿ. ಈ ಥರ 3 ಚೈನ್ ಈ ಥರ ಹಾಕಿದ್ವಿ. ಈಗ ಆರ್ಚ್ ಈ ಥರ ಹಾಕ್ಬಿಟ್ಟು ಅಗೇನ್ ಮತ್ತೆ ಈ ಥರ 5 ಚೈನ್ ಹಾಕಿ 2 3 4 ಈ ಥರ ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಡಬೇಕು. ಲಾಕ್ ಮಾಡಿದರೆ ಮುಗೀತು. ಈ ಥರ ಇದು ಬೇಸ್ ಚೈನ್ ಗೊತ್ತಾಯ್ತಾ? ಈ ಥರ ಮಾಡ್ಕೊತ ಹೋಗಬೇಕು. ಇದು ಬೇಸ್ಮೆಂಟು. ಲಾಕ್ ಹಾಕೋದು ಒಬ್ರೊಬ್ರಿಗೆ ಗೊತ್ತಾಗೋದಿಲ್ಲ. ಲಾಕ್ ಹಾಕೋದು, ಬೇಸ್ ಚೈನ್ ಹಾಕೋದು ಫಸ್ಟ್ ಇದು ಎಲ್ಲ ಕೈ ನೀಟಾಗಿ ಕುತ್ಕೊಂತು ಅಂದರೆ ನಾವು ಎಂಥ ಡಿಸೈನ್ ಆದರೂ ಆಮೇಲೆ ಹಾಕ್ಬೋದು. ಈ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.